ಹಲೋ ಫ್ರೆಂಡ್ಸ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯುಪಿಎಸ್ಸಿ, ಕೆಪಿಎಸ್ಸಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ಈ ವಿಡಿಯೋದಲ್ಲಿ ನಾವು ಗೈನಾಂಡ್ರೋಮಾರ್ಫಿಸಮ್ ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಇದು ನಿಮ್ಮ GS ಪೇಪರ್ 3ಗೆ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಇದು ಎನ್ವೈರನ್ಮೆಂಟ್, ಎಕಾಲಜಿ ಆ್ಯಂಡ್ ಬಯೋಡೈವರ್ಸಿಟಿಯಲ್ಲಿ ಬರುವಂತಹ ಟಾಪಿಕ್ ಆಗಿದೆ. ಇದು ಏನಕ್ಕೆ ನ್ಯೂಸಲ್ಲಿದೆ, ಹಾಗೆ ಈ ಒಂದು ವಿಷಯ ಗೈನಾಂಡ್ರೋಮಾರ್ಫಿಸಮ್ ಅಂದ್ರೇನು, ಯಾತಕ್ಕಾಗಿ ಈ ಒಂದು ಫೆನಾಮಿನನ್ ಆಗುತ್ತೆ ಅಂತೆಲ್ಲ ತಿಳ್ಕೊಳ್ಳೋಣ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾ ಮಹತ್ವದ್ದಾಗಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ navodayafundation.in ಲಾಗಿನ್ ಆಗ್ಬೋದು, ಅಥವಾ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ವಿವರವನ್ನು ಪಡ್ಕೋಬಹುದು. ಹಾಗಿದ್ರೆ ನೋಡೋಣ, ಈ ಗೈನಾಂಡ್ರೋಮಾರ್ಫಿಸಮ್ ಅಂದರೆ ಏನು, ಯಾತಕ್ಕಾಗಿ ಈ ಗೈನಾಂಡ್ರೋಮಾರ್ಫಿಸಮ್ ಫೆನಾಮಿನನ್ ಆಗುತ್ತೆ, ಇದರಿಂದಾಗಿ ಏನೆಲ್ಲ ಅಡ್ವಾಂಟೇಜಸ್ ಇದೆ ಮತ್ತು ಇದು ಎಲ್ಲಿ ಕಂಡು ಬಂದಿದೆ ಅಂತ ಅನ್ನೋದನ್ನ ನಾವು ಈಗ ಮುಂದಿನ ಸ್ಲೈಡ್ಸ್ನಲ್ಲಿ ತಿಳ್ಕೊಳ್ಳೋಣ. ರೀಸೆಂಟ್ ಆಗಿ ಈ ಒಂದು ಗೈನಾಂಡ್ರೋಮಾರ್ಫಿಸಮ್ ಎಂಬಂತಹ ಬಯೋಲಾಜಿಕಲ್ ಫೆನಾಮಿನನ್ ಅಂತ ಹೇಳಿದ್ರೆ ಜೈವಿಕ ವಿದ್ಯಮಾನ ಅಥವಾ ಕ್ರಿಯೆ ಅಂತ ಹೇಳ್ಬೋದು. ಈ ಬಯೋಲಾಜಿಕಲ್ ಫೆನಾಮಿನನ್ ಅಂತ ಹೇಳಿದ್ರೆ ಜೈವಿಕ ವಿದ್ಯಮಾನ ಅಥವಾ ಕ್ರಿಯೆ ಅಂತಲೇ ಹೇಳ್ಬೋದು. ಈ ಒಂದು ಜೈವಿಕ ವಿದ್ಯಮಾನ ಅಥವಾ ಕ್ರಿಯೆ ಏನಿದೆ, ಇದು ಡ್ರ್ಯಾಗನ್ ಫ್ಲೈ ಅಂತ ಹೇಳಿದರೆ ಸ್ಕಾರ್ಲೆಟ್ ಸ್ಕಿಮ್ಮರ್ ಎನ್ನುವಂತಹ ಒಂದು ಜೀವಿಯಲ್ಲಿ ಕಂಡು ಬಂದಿದೆ. ಕಂಡು ಬಂದಿರುವಂತಹ ಸ್ಥಳ ಬಂದುಬಿಟ್ಟು ಕೇರಳದ ಕೋಲೆ ವೆಟ್ಲ್ಯಾಂಡ್ಸ್ ಎನ್ನುವಂತಹ ಜಾಗದಲ್ಲಿ ಈ ಒಂದು ಬಯೋಲಾಜಿಕಲ್ ಫೆನಾಮಿನನ್ ಕಂಡು ಬಂದಿದೆ. ಸೊ ಕೇರಳ ಪ್ಲೇಸ್ ಇಂಪಾರ್ಟೆಂಟ್. ಅದು ಯಾವ ವೆಟ್ಲ್ಯಾಂಡ್ ಅಂತ ಹೇಳಿದರೆ ಕೋಲೆ ವೆಟ್ಲ್ಯಾಂಡ್. ಸೊ ಡ್ರ್ಯಾಗನ್ ಫ್ಲೈಸ್ ಅಲ್ಲಿ ಹಲವಾರು ಬಗೆಯ ಸ್ಪೀಶೀಸ್ಗಳು, ಜೀವಿಗಳಿರುತ್ತೆ. ಸೊ ಅದರಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ಸ್ಕಾರ್ಲೆಟ್ ಸ್ಕಿಮ್ಮರ್ ಅಂತ ಹೇಳ್ತೀವಿ. ಸ್ಕಾರ್ಲೆಟ್ ಸ್ಕಿಮ್ಮರ್ ಅಂತ ಹೇಳೋದು ಲೋಕಲ್ ನೇಮ್. ಸೊ ಬಟ್ ಇದರ ಸೈಂಟಿಫಿಕ್ ನೇಮ್ನ ಕೇಳೋದಾದ್ರೆ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಕ್ರಾಕೋಥೀಮಿಸ್ ಸರ್ವೀಲಿಯಾ ಅಂತ ಹೇಳ್ತೀವಿ. ಈ ಕ್ರಾಕೋಥೀಮಿಸ್ ಸರ್ವೀಲಿಯಾ ಬಂದ್ಬಿಟ್ಟು ಡ್ರ್ಯಾಗನ್ ಫ್ಲೈ ಅನ್ನುವಂತಹ ಒಂದು ಜಾತಿಯ ಸ್ಪೀಶೀಸ್. ಸೊ ಇದಕ್ಕೆ ಲೋಕಲ್ ನೇಮ್ ಸ್ಕಾರ್ಲೆಟ್ ಸ್ಕಿಮ್ಮರ್. ಈ ಒಂದು ಸ್ಪೀಶೀಸ್ ಅಲ್ಲಿ ಈ ಗೈನಾಂಡ್ರೋಮಾರ್ಫಿಸಮ್ ಎನ್ನುವಂತಹ ಒಂದು ಜೈವಿಕ ವಿದ್ಯಮಾನ ಬಯೋಲಾಜಿಕಲ್ ಫೆನಾಮಿನನ್ನ ಕಂಡು ಹಿಡಿಯಲಾಗಿದೆ. ಹಾಗಾದ್ರೆ ಏನಿದು ಗೈನಾಂಡ್ರೋಮಾರ್ಫಿಸಮ್? ಈ ಡ್ರ್ಯಾಗನ್ ಫ್ಲೈನಲ್ಲಿ ಏನಂತಹ ಲಕ್ಷಣಗಳು ಕಂಡುಹಿಡಿದಿದ್ದಾರೆ ಅಂತಂದ್ರೆ, ಈ ಸ್ಕಾರ್ಲೆಟ್ ಸ್ಕಿಮ್ಮರ್ ಎನ್ನುವಂತಹ ಡ್ರ್ಯಾಗನ್ ಫ್ಲೈನಲ್ಲಿ ಪುರುಷ ಹಾಗೂ ಸ್ತ್ರೀ ಲಕ್ಷಣಗಳು ಎರಡೂ ಕೂಡ ಒಟ್ಟಿಗೆ ಇರೋದನ್ನ ಕಂಡುಹಿಡಿದಿದ್ದಾರೆ. ದಟ್ ಈಸ್ ದಿಸ್ ಡ್ರ್ಯಾಗನ್ ಫ್ಲೈ ಹ್ಯಾಡ್ ಬೋತ್ ಮೇಲ್ ಅಂಡ್ ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಹಾಗಾದ್ರೆ ಈ ಗೈನಾಂಡ್ರೋಮಾರ್ಫಿಸಮ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ನಾವು ನೇಮಲ್ಲೇ ನೋಡೋದಾದ್ರೆ, ಸೊ ನೇಮ್ನ ನಾವು ಬ್ರೇಕ್ ಮಾಡ್ಬೋದು. ಸೊ ದಟ್ ಈಸ್ ಗೈನ್ ಅಂತ ಹೇಳಿದ್ರೆ ವಿಮೆನ್, ದಟ್ ಈಸ್ ಮಹಿಳೆ ಅಥವಾ ಸ್ತ್ರೀ. ಆನರ್ ಅಂತ ಹೇಳಿದ್ರೆ ಮ್ಯಾನ್, ಸೊ ಅಂತ ಹೇಳಿದ್ರೆ ಪುರುಷ. ವಿಮೆನ್ ಅಂತ ಅಂದ್ರೆ ಸ್ತ್ರೀ. ಮಾರ್ಫೋ ಅಂತ ಹೇಳಿದ್ರೆ ಫಾರ್ಮ್, ಏನಂತ ಹೇಳ್ಬೋದು, ಅದಕ್ಕೆ ರೂಪಕಾರ ಅಂತಾನೆ ಹೇಳ್ಬೋದು. ಹಾಗಾಗಿ ನಾವು ಈ ಗೈನಾಂಡ್ರೋಮಾರ್ಫಿಸಮ್ ನ ಬ್ರೇಕ್ ಮಾಡೋದಾದ್ರೆ, ಗೈನ್ ಅಂತ ಅಂದ್ರೆ ವಿಮೆನ್, ಆಂಡ್ರೋ ಅಂತ ಅಂದ್ರೆ ಮ್ಯಾನ್, ಮಾರ್ಫಿಸಮ್ ಅಂತ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್, ಅದನ್ನ ನಾವು ಲಕ್ಷಣಗಳು ಅಥವಾ ರೂಪ ಅಂತಾನೆ ಹೇಳ್ಬೋದು. ಯಾವ ಒಂದು ಜೀವಿಯಲ್ಲಿ ವಿಮೆನ್ ಮತ್ತೆ ಮೆನ್, ಸ್ತ್ರೀ ಮತ್ತು ಪುರುಷ ಲಕ್ಷಣಗಳು ಒಟ್ಟಿಗೆ ಕಂಡು ಬರುತ್ತೋ ಆ ರೀತಿಯಾದಂತಹ ಒಂದು ಫೆನಾಮಿನನ್, ಕ್ರಿಯೆ ಅಥವಾ ರೂಪವನ್ನು ನಾವೇನಂತ ಅಂತೀವಿ, ಗೈನಾಂಡ್ರೋಮಾರ್ಫಿಸಮ್ ಅಂತ ಹೇಳ್ತೀವಿ. ಆ ಜೀವಿಯಲ್ಲಿ ಬೋತ್ ಮೇಲ್ ಮತ್ತೆ ಫೀಮೇಲ್ ಟಿಶ್ಯೂಸ್ಗಳು, ಅದರ ಲಕ್ಷಣಗಳನ್ನ ನಾವು ನೋಡಬಹುದು. ಅಂತಹ ಒಂದು ಕ್ರಿಯೆಯನ್ನ ಗೈನಾಂಡ್ರೋಮಾರ್ಫಿಸಮ್ ಅಂತ ಹೇಳ್ತೀವಿ. ಅದರ ಜೀವಿಗಳನ್ನ ನಾವು ಗೈನಾಂಡ್ರೋಮಾರ್ಫ್ಸ್ ಅಂತ ಹೇಳ್ತೀವಿ. ಈ ಫೀಮೇಲ್ ಟಿಶ್ಯೂಸ್ ಅಂತ ಹೇಳಿದ್ರೆ ಅಂಗಾಂಶಗಳು ಅಂತ ಹೇಳ್ಬೋದು. ಅಂಗಾಂಶಗಳು ನಮಗೆಲ್ಲ ಗೊತ್ತೇ ಇದೆ. ಹ್ಯೂಮನ್ ಬಾಡೀಸ್ ದೇ ಆರ್ ಮೇಡ್ ಅಪ್ ಆಫ್ ಮಿಲಿಯನ್ಸ್ ಆಫ್ ಸೆಲ್ಸ್ ಅಂತ ಹೇಳ್ತೀವಿ. ಈ ಸೆಲ್ಸ್ ಅಂತ ಹೇಳಿದ್ರೆ ಕೋಶಗಳು. ಈ ಹಲವಾರು ಸೆಲ್ಸ್ಗಳು ಗ್ರೂಪ್ ಆಗಿ ಫಾರ್ಮೇಷನ್ ಆಗಿ ಆಗುವಂಥದ್ದೇ ಟಿಶ್ಯೂಸ್. ದಟ್ ಈಸ್ ಟಿಶ್ಯೂಸ್ ಅಂತ ಹೇಳಿದ್ರೆ ಅಂಗಾಂಶ. ಈ ಟಿಶ್ಯೂಸ್ಗಳು ಸೇರ್ಕೊಂಡು ಆಗುವಂಥದ್ದು ಆರ್ಗನ್ಸ್, ದಟ್ ಈಸ್ ಅಂಗಗಳು. ಸೊ ಈ ಸೆವರಲ್ ಆರ್ಗನ್ಸ್ಗಳು ಗ್ರೂಪ್ ಆಗಿ ಸೇರ್ಕೊಂಡು ಆಗುವಂಥದ್ದೇ ಒಂದು ಜೀವಿ. ಸೊ ಯಾವ ಒಂದು ಜೀವಿಯಲ್ಲಿ ಮೇಲ್ ಮತ್ತೆ ಫೀಮೇಲ್ ಅಂಗಾಂಶಗಳು ಮತ್ತೆ ಅದರ ಲಕ್ಷಣಗಳಿರುತ್ತೋ ಅಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುವಂಥ ಆರ್ಗ್ಯಾನಿಸಮ್ ಅಥವಾ ಜೀವಿಗಳನ್ನ ನಾವು ಗೈನಾಂಡ್ರೋಮಾರ್ಫ್ಸ್ ಅಂತ ಹೇಳ್ತೀವಿ. ಆ ಥರದ ಒಂದು ಬಯೋಲಾಜಿಕಲ್ ಫೆನಾಮಿನನ್ ಅಥವಾ ಕ್ರಿಯೆಯನ್ನ ನಾವು ಗೈನಾಂಡ್ರೋಮಾರ್ಫಿಸಮ್ ಅಂತ ಹೇಳ್ತೀವಿ. ಈ ಒಂದು ಫೆನಾಮಿನನ್ ಯಾವ ಜೀವಿಗಳಲ್ಲಿ ಕಂಡು ಬಂದಿದೆ ಅಂತ ಹೇಳಿದ್ರೆ, ಒಂದು ಬರ್ಡ್ಸ್, ಪಕ್ಷಿಗಳಲ್ಲಿ ಕ್ರಸ್ಟೇಷಿಯನ್ಸ್ ಅಂತ ಹೇಳ್ತೀವಿ.
ಈ ಕ್ರಸ್ಟೇಷಿಯನ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ನಾವು ಕಠಿಣ ಚರ್ಮಿಗಳು ಅಂತ ಹೇಳ್ತೇವೆ. ಈ ಕಠಿಣ ಚರ್ಮಿಗಳು ಕ್ರಸ್ಟೇಷಿಯನ್ಸ್ ಅಂತ ಹೇಳಿದ್ರೆ ಯಾವ ಜೀವಿಯಲ್ಲಿ ಚಿಪ್ಪುಗಳು ಇರ್ತದೋ, ಸೊ ಇವಾಗ ಕ್ರಾಪ್ಸ್ ಅಲ್ಲಿ ಇರುತ್ತೆ, ಏಡಿಗಳಲ್ಲಿ ಚಿಪ್ಪು ಹೊಂದಿದೆ, ಆಮೆ, ಸೊ ಈ ತರ ಚಿಪ್ಪುಗಳನ್ನ ಒಳಗೊಂಡಿರುವಂತಹ ಜೀವಿಗಳು ಈ ಕ್ರಸ್ಟೇಷಿಯನ್ಸ್ ಜಾತಿಗೆ ಬರ್ತದೆ. ಮತ್ತೆ ಬಟರ್ಫ್ಲೈಸ್, ಚಿಟ್ಟೆಗಳು, ಈ ಒಂದು ಫೆನಾಮಿನನ್ ಗೈನಾಂಡ್ರೋಮಾರ್ಫಿಸಮ್ ಫೆನಾಮಿನನ್ ಬರ್ಡ್ಸ್, ಕ್ರಸ್ಟೇಷಿಯನ್ಸ್ ಮತ್ತೆ ಬಟರ್ಫ್ಲೈಸ್ ನಲ್ಲಿ ನಾವು ಹೆಚ್ಚಾಗಿ ಕಾಣಬಹುದು. ಈ ಒಂದು ಗೈನಾಂಡೋಮಾರ್ಫ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅದನ್ನ ನಾವು ಕೈಮರಿಕ್ ಇಂಡಿವಿಜುವಲ್ಸ್ ಅಥವಾ ಚಿಮೆರಿಕ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ. ಈ ಚಿಮೆರಿಕ್ ಇಂಡಿವಿಜುವಲ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಚಿಮೆರಿಕ್ ಅಂತಂದ್ರೆ ಹ್ಯಾವಿಂಗ್ ಡಿಫ್ರೆಂಟ್ ಆರಿಜಿನ್ಸ್ ಅಂತ ಹೇಳಿದ್ರೆ ಅದು ಹುಟ್ಟುಕೊಂಡಿರುವಂತ ಸ್ಥಳ ಏನಿದೆ ಅದು ಹಲವಾರು ಬಗೆಯ ಸ್ಥಳಗಳಿಂದ ಉತ್ಪತ್ತಿ ಆಗಿರುವಂಥದ್ದು ಕಿಮೆರಿಕ್ ಇಂಡಿವಿಜುವಲ್ಸ್. ದೇ ಹ್ಯಾವ್ ಡಿಫ್ರೆಂಟ್ ಆರಿಜಿನ್ಸ್ ಅಂತ ಹೇಳ್ಬೋದು. ಈ ಮೇಲ್ ಮತ್ತೆ ಫೀಮೇಲ್ ಟಿಶ್ಯೂಸ್ ಯಾವುದೋ ಒಂದೇ ಒಂದು ಆರ್ಗ್ಯಾನಿಸಮ್ ಇಂದ ಆಗಿರುವಂಥದ್ದಲ್ಲ, 2 ಅಥವಾ ಹೆಚ್ಚು ಆರ್ಗ್ಯಾನಿಸಮ್ಸ್ನ ಸಹಯೋಗದಿಂದ ಆಗಿರುವಂತಹ ಒಂದು ಜೀವಿಗಳು ಈ ಗೈನಾಂಡ್ರೋಮಾರ್ಫ್ಸ್. ಈ ಗೈನಾಂಡ್ರೋಮಾರ್ಫ್ಸ್ ಆಗಬೇಕು ಅಂತ ಹೇಳೋದಿದ್ರೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಜೆನೆಟಿಕ್ ಅಬರೇಷನ್ಸ್ ಅಂತ ಹೇಳ್ತೀವಿ. ಇದರ ಬಗ್ಗೆ ಮುಂದೆ ತಿಳಿಯೋಣ. ಸೊ ರೀಸನ್ಸ್ಗಳೇನು ಅಂತನಲ್ಲಿ ಮೇನ್ ಥಿಂಗ್ ಜೆನೆಟಿಕ್ ಅಬರೇಷನ್ಸ್ ಇಂದ ಈ ಒಂದು ಫೆನಾಮಿನನ್ ಆಗುವಂಥದ್ದು. ಈ ಫೆನಾಮಿನನ್ ನೋಡೋದಾದ್ರೆ ಇಟ್ ಈಸ್ ವೆರಿ ರೇರ್, ಇದು ತುಂಬಾ ಅಪರೂಪದ ಒಂದು ಜೈವಿಕ ವಿದ್ಯಮಾನ ಆಗಿದೆ. ಸೊ ಜಸ್ಟ್ 30 ಇಂಡಿವಿಜುವಲ್ಸ್, 30 ಜೀವಿಗಳಲ್ಲಿ ಮಾತ್ರ, ಅದು ಪ್ರಪಂಚಾದ್ಯಂತ ನೋಡಿ ಕೂಡ ನಮ್ಮಲ್ಲಿ 7 ಫ್ಯಾಮಿಲೀಸ್ ಇದೆ. ಬಯಾಲಜಿಯಲ್ಲಿ ಜೀವಶಾಸ್ತ್ರವನ್ನು ತಗೊಂಡಾಗ ನೀವು ಅದನ್ನ ಎಂಟೈರ್ 7 ಫ್ಯಾಮಿಲೀಸ್ ಆಗಿ ಡಿವೈಡ್ ಮಾಡ್ತೀರಿ. ಈ 7 ಫ್ಯಾಮಿಲೀಸ್ ಇಂದ ಸರ್ವೆ ಮಾಡಿದ್ರು ಕೂಡ ಕೇವಲ 30 ಜೀವಿಗಳಲ್ಲಿ ಮಾತ್ರ ಈ ಒಂದು ಜೈವಿಕ ವಿದ್ಯಮಾನ, ಸೊ ದಟ್ ಈಸ್ ಗೈನಾಂಡ್ರೋಮಾರ್ಫಿಸಮ್ ಅನ್ನ ನಾವು ನೋಡುವಂಥದ್ದು. ಇಟ್ ಈಸ್ ಅ ವೆರಿ ರೇರ್ ಫೆನಾಮಿನನ್ ವರ್ಲ್ಡ್ ವೈಡ್, ಪ್ರಪಂಚಾದ್ಯಂತ ಇದು ಒಂದು ರೇರ್ ಫೆನಾಮಿನನ್ ಆಗಿದೆ. ಸೊ ಈಗ ಕ್ರಾಕೋಥೆಮಿಸ್ ಸರ್ವೇಲಿಯಾ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಸ್ಕಾರ್ಲೆಟ್ ಸ್ಕಿಮ್ಮರ್, ಆಗ್ಲೇ ಹೇಳ್ದಾಗೆ ಸ್ಕಾರ್ಲೆಟ್ ಸ್ಕಿಮ್ಮರ್ ಅಂತ ಅನ್ನೋದು ಲೋಕಲ್ ನೇಮ್, ಕ್ರಾಕೋಥೆಮಿಸ್ ಸರ್ವೇಲಿಯಾ ಅಂತ ಅನ್ನೋದು ಇಟ್ಸ್ ಅ ಸೈಂಟಿಫಿಕ್ ನೇಮ್. ಸೊ ಕ್ರಾಕೋಥೆಮಿಸ್ ಮತ್ತೆ ಸರ್ವಿಲಿಯಾ ಇದು ಜೆನರಿಕ್ ನೇಮ್ ಅಂತ ಹೇಳ್ತೀವಿ. ಸೊ ಮತ್ತೆ ಸರ್ವಿಲಿಯಾ ಅಂತ ಅನ್ನೋದು ಸ್ಪೀಶೀಸ್ ನೇಮ್ ಅಂತ ಹೇಳ್ತೀವಿ. ಸೊ ಇದು ಡ್ರ್ಯಾಗನ್ ಫ್ಲೈನಲ್ಲಿ ಡ್ರ್ಯಾಗನ್ ಫ್ಲೈ ಅನ್ನೋದು ಒಂದು ಜಾತಿ. ಸೊ ಅದರಲ್ಲಿ ಇರುವಂತಹ ಒಂದು ಒಂದು ಜೀವಿ ಅಂತಾನೆ ಹೇಳ್ಬೋದು ಈ ಕ್ರಾಕೋಥೆಮಿಸ್ ಸರ್ವಿಲಿಯಾ ಅಥವಾ ಸ್ಕಾರ್ಲೆಟ್ ಸ್ಕಿಮ್ಮರ್ನ. ಸೊ ಇದು ಕಂಡು ಬಂದಿರೋದು ಎಲ್ಲಿ ಅಂತ ಹೇಳಿದ್ರೆ ಪುಜಕ್ಕಲ್ ಏರಿಯಾ ಆಫ್ ದ ಕೋಲೆ ವೆಟ್ಲ್ಯಾಂಡ್, ಕೇರಳದ ಕೋಲೆ ವೆಟ್ಲ್ಯಾಂಡ್ ಎನ್ನುವಂತಹ ಒಂದು ಜಾಗದಲ್ಲಿ, ಪುಜಕ್ಕಲ್ ಏರಿಯಾದಲ್ಲಿ ಈ ಒಂದು ಕ್ರಾಕೋಥೆಮಿಸ್ ಸರ್ವೇಲಿಯಾ ಕಂಡು ಬಂದಿದೆ. ಇದರ ಯುನೀಕ್ ಅಪಿಯರೆನ್ಸ್, ವೈವಿಧ್ಯಮಯ ಲಕ್ಷಣಗಳು ನೋಡೋದ ತಕ್ಷಣ ಅದ್ರದ್ದು ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿದೆ ಅಂತ ಹೇಳಿದ್ರೆ, ಅದು ನೋಡೋದಕ್ಕೆ ಪ್ರಾಮಿನೆಂಟ್ ಆಗಿ ಮಹತ್ವವಾಗಿ ಬ್ಲಡ್ ರೆಡ್ ಕಲರೇಷನ್ ಇದೆ. ಬ್ಲಡ್ ರೆಡ್ ಕಲರ್ ಇದೆ, ಅದು ಫುಲ್ ಬಾಡಿ ಎಲ್ಲ ಬ್ಲಡ್ ರೆಡ್ ಕಲರ್ ಇದೆ, ಎಲ್ಲ ಬಾಡಿ ಪಾರ್ಟ್ಸ್. ಅದು ಮೇಲ್. ಸೊ ಅಂತ ಹೇಳಿದ್ರೆ ಈಗ ಒಂದು ಡ್ರ್ಯಾಗನ್ ಫ್ಲೈ ಗೈನಾಂಡೋಮಾರ್ಫಿಸಮ್ ನೋಡೋದಾದ್ರೆ ಮೇಲ್ ಮತ್ತೆ ಫಿಮೇಲ್ ಎರಡೂ ಕ್ಯಾರೆಕ್ಟರಿಸ್ಟಿಕ್ಸ್ ಲಕ್ಷಣಗಳನ್ನ ಹೊಂದಿದೆ ಅಂತಂದೆ. ಈ ಒಂದು ಡ್ರ್ಯಾಗನ್ ಫ್ಲೈ, ಸೊ ದಟ್ ಈಸ್ ಸ್ಕಾರ್ಲೆಟ್ ಸ್ಕಿಮ್ಮರ್ನ ನೀವು ನೋಡೋದಾದ್ರೆ ಹೆಚ್ಚಿನ ಭಾಗ ಬಾಡಿ ಏನಿದೆ, ಸೊ ಅದು ಪ್ರಾಮಿನೆಂಟ್ ಆಗಿ ಬ್ಲಡ್ ರೆಡ್ ಕಲರ್ ಹೊಂದಿದೆ ಮೇಲ್ ತರ. ಫೀಮೇಲ್ ತರ ಏನಾಗಿದೆ, ಈ ಕಂದು ಹಳದಿ ಬಣ್ಣದ ತರ ಅದ್ರದ್ದು ಕಾಲುಗಳು ಮತ್ತೆ ಥೊರಾಕ್ಸ್ ರೀಜನ್ ಹೊಂದಿದೆ. ಸೊ ಹಾಗಾಗಿ ಇದು ಮೇಲ್ ಮತ್ತೆ ಫೀಮೇಲ್ ಎರಡೂ ಕ್ಯಾರೆಕ್ಟರಿಸ್ಟಿಕ್ಸ್ ನ ಒಳಗೊಂಡಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಇದರ ಬಾಡಿ ಪಾರ್ಟ್ ಏನಿದೆ ಅದು ಬ್ಲಡ್ ರೆಡ್ ಕಲರ್ ಇದೆ, ಬಟ್ ಇದು ಥೊರಾಕ್ಸ್ ರೀಜನ್ ಆಗಿರ್ಬೋದು ಅಥವಾ ಲೆಗ್ಸ್ಗಳನ್ನ ನೋಡಿದಾಗ ಇದು ಟಿಪಿಕಲಿ ಪೇಲ್ ಯೆಲ್ಲೋ ಕಲರ್, ಕಂದು ಹಳದಿ ಬಣ್ಣವನ್ನ ನೋಡ್ಬೋದು. ಸೊ ಇದರಲ್ಲಿ ಎರಡೂ ಕ್ಯಾರೆಕ್ಟರಿಸ್ಟಿಕ್ಸ್, ಮೇಲ್ ಮತ್ತೆ ಫೀಮೇಲ್ ಎರಡೂ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಒಳಗೊಂಡಿದೆ. ನೀವು ಈ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು. ಈ ಕಂಡು ಬಂದಿರುವಂತಹ ಡ್ರ್ಯಾಗನ್ ಫ್ಲೈ ಸ್ಪೀಶೀಸ್ ಏನಿದೆ ಕೋಲೆ ವೆಟ್ಲ್ಯಾಂಡ್ ಅಲ್ಲಿ, ಸೊ ಅದು ಹೇಳ್ದಾಗೆ ಮೇಲ್ ಮತ್ತೆ ಫೀಮೇಲ್ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್, ಸ್ತ್ರೀ ಹಾಗೂ ಪುರುಷ ಲಕ್ಷಣಗಳನ್ನ ಒಳಗೊಂಡಿದ್ದು ಆಲ್ಮೋಸ್ಟ್ ಅದು ಫೀಮೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೆಚ್ಚಾಗಿ ಒಳಗೊಂಡಿದೆ. ಸೊ ಈ ಒಂದು ಗೈನಾಂಡ್ರೋಮಾರ್ಫಿಸಮ್ ಏನಿದೆ ಇದೇ ಅದಕ್ಕೆ ಮೇನ್ ಕಾರಣ. ಯಾತಕ್ಕಾಗಿ ಈ ಡ್ರ್ಯಾಗನ್ ಫ್ಲೈ ಈ ರೀತಿ ಎರಡೂ ಲಕ್ಷಣಗಳನ್ನ ಒಳಗೊಂಡಿದೆ ಅಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ಫೆನಾಮಿನನ್ ಗೈನಾಂಡ್ರೋಮಾರ್ಫಿಸಮ್ ಎಂಬ ಜೈವಿಕ ವಿದ್ಯಮಾನದಿಂದಾಗಿ ಈ ರೀತಿಯಾಗಿ ಈ ಒಂದು ಸ್ಪೀಶೀಸ್ ಎವಾಲ್ವ್ ಆಗಿದೆ, ರೂಪುಗೊಂಡಿದೆ. ಹಾಗಾದ್ರೆ ಈ ಗೈನಾಂಡ್ರೋಮಾರ್ಫಿಸಮ್ ಆಗೋದಕ್ಕೆ ಕಾರಣ ಏನು?
ಸೊ ಅದಕ್ಕೆ ಮೇನ್ ರೀಸನ್ ನಾನು ಆಗಲೇ ಹೇಳ್ದಾಗೆ ಜೆನೆಟಿಕ್ ಅಬರೇಷನ್ ಅಂತ ಹೇಳ್ತೀವಿ. ಏನಿದು ಜೆನೆಟಿಕ್ ಅಬರೇಷನ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಜೆನೆಟಿಕ್ ಅಬರೇಷನ್ಗೆ ಆನುವಂಶಿಕ ವಿರೂಪ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆನುವಂಶಿಕ ವಿರೂಪ ಅಂತ ಹೇಳ್ತೀವಿ ಜೆನೆಟಿಕ್ ಅಬರೇಷನ್ಸ್ಗೆ. ನಮಗೆಲ್ಲ ಗೊತ್ತು, ಒಂದು ಸೆಲ್ ಅಂತ ಹೇಳಿದೆ ಹ್ಯೂಮನ್ ಬೀಯಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಜೀವಿಯೂ ಕೂಡ ಎಷ್ಟೋ ಮಿಲಿಯನ್ ಗಟ್ಟಲೆ ಸೆಲ್ ಅಥವಾ ಕೋಶಗಳಿಂದ ಮಾರ್ಪಾಡಾಗಿರುವಂಥದ್ದು. ಇದು ಒಂದು ಸೆಲ್ ಅಂತ ಕನ್ಸಿಡರ್ ಮಾಡಿದರೆ ಸೊ ಅದರೊಳಗೆ ಒಂದು ನ್ಯೂಕ್ಲಿಯಸ್ ಇದ್ದೇ ಇರುತ್ತೆ, ಹೌದಲ್ವಾ? ಸೊ ಈ ನ್ಯೂಕ್ಲಿಯಸ್ನ ನಾನು ಕನ್ಸಿಡರ್ ಮಾಡಿದರೆ ಇದು ಒಂದು ನ್ಯೂಕ್ಲಿಯಸ್ ಅದರೊಳಗಿರುವಂಥದ್ದು. ಇಲ್ಲಿ ಕ್ರೋಮೋಸೋಮ್ಸ್ಗಳು ಇರ್ತವೆ. ಈ ಕ್ರೋಮೋಸೋಮ್ಸ್ಗಳು, ಇದನ್ನು ನಾನು ಕ್ರೋಮೋಸೋಮ್ಸ್ ಅಂತ ನೀವು ಕನ್ಸಿಡರ್ ಮಾಡಿದರೆ, ಕ್ರೋಮೋಸೋಮ್ಸ್ ಅಂತ ಅಂದರೆ ಏನು? ಸೊ ಈ ಕ್ರೋಮೋಸೋಮ್ಸ್ಗಳಂತ ಹೇಳಿದರೆ ವರ್ಣತಂತುಗಳು ಅಂತ ಅಂತೀವಿ ಕನ್ನಡದಲ್ಲಿ, ವರ್ಣತಂತುಗಳು. ಸೊ ಈ ಕ್ರೋಮೋಸೋಮ್ಸ್ಗಳು ಒಂದು ಸೆಲ್ ಇರುತ್ತೆ, ಆ ಸೆಲ್ ಒಳಗೆ ನ್ಯೂಕ್ಲಿಯಸ್ ಇರುತ್ತೆ. ಸೊ ಅದರಲ್ಲಿ ಹಲವಾರು ಬಗೆಯ ಕ್ರೋಮೋಸೋಮ್ಸ್ಗಳು ಇರುತ್ತೆ. ಪ್ರತಿಯೊಂದು ಜೀವಿಗೂ ಕೂಡ ಇಷ್ಟೇ ಕ್ರೋಮೋಸೋಮ್ಸ್ ಇರಬೇಕು ಅಂತ ನಿಗದಿಯಾಗಿರುತ್ತೆ. ಈಗ ಹ್ಯೂಮನ್ಸ್ ಅಂತ ಆದರೆ, ಮನುಷ್ಯರಿಗಾದರೆ 23 ಪೇರ್ಸ್ಗಳು ಇರಬೇಕು. ಅದರಲ್ಲಿ 22 ನಾರ್ಮಲ್ ಕ್ರೋಮೋಸೋಮ್ಸ್, ಇನ್ನೊಂದು ಒಂದು ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಸೊ ಹೀಗೆ ಬರ್ಡ್ಸಿಗೆ ಬೇರೆ ಇರುತ್ತೆ. ಈಗ ಡ್ರ್ಯಾಗನ್ ಫ್ಲೈಸ್ಗಳನ್ನ ತಗೊಳ್ಳೋದಾದರೆ ಡ್ರ್ಯಾಗನ್ ಫ್ಲೈಸಲ್ಲಿ 13 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಸ್ಪೀಷೀಸ್ಗೆ ಅದು ಆರ್ಡರ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ಈ ಕ್ರೋಮೋಸೋಮ್ಸ್ಗಳಲ್ಲಿ ಜೀನ್ಸ್ ಅನ್ನೋದನ್ನ ನೋಡ್ತೀವಿ. ಈ ಜೀನ್ಸ್ ಅಂದ್ರೇನು? ಸೊ ದಟ್ ಈಸ್ ಅನುವಂಶಿ. ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ DNA ಅಥವಾ ಹೆರಿಡಿಟಿನ ಪಾಸ್ ಮಾಡುವಂಥದ್ದೇ ಈ ಕ್ರೋಮೋಸೋಮ್ಸ್ನಲ್ಲಿ ಇರುವಂತಹ ಜೀನ್ಸ್. ದಟ್ ಈಸ್ ವರ್ಣತಂತುವಿನಲ್ಲಿ ಇರುವಂತಹ ಅನುವಂಶಿಗಳೇ ಹೆರಿಡಿಟಿಯನ್ನು ಪಾಸ್ ಅಥವಾ ಜೀನ್ಸ್ನ ಪಾಸ್ ಮಾಡೋದಕ್ಕೆ ಕಾರಣ. ಯಾವಾಗ ಈ ಒಂದು ಕ್ರೋಮೋಸೋಮ್ಸ್ನ ಅರೇಂಜ್ಮೆಂಟ್ನಲ್ಲಿ ಡಿಸಾರ್ಡರ್ ಉಂಟಾಗುತ್ತೋ, ಸೊ ದಟ್ ಈಸ್ ಅಸ್ವಸ್ಥತೆ ಉಂಟಾಗುತ್ತೋ, ಕ್ರೋಮೋಸೋಮಲ್ ಡಿಸಾರ್ಡರ್ ಅಂತಂದರೆ ವರ್ಣತಂತು ಅಸ್ವಸ್ಥತೆ ಅಂತ ಹೇಳ್ತೀವಿ. ಮ್ಯುಟೇಷನ್ ಅಂತ ಹೇಳಿದರೆ ರೂಪಾಂತರಗೊಳ್ಳೋದು. ಯಾವಾಗ ಈ ವರ್ಣತಂತುವಿನಲ್ಲಿ ಅಸ್ವಸ್ಥತೆ ಉಂಟಾಗುತ್ತೋ ಅಥವಾ ಆ ಒಂದು ಕ್ರೋಮೋಸೋಮ್ಸ್ನ ಆರ್ಡರ್ ಏನಾಗುತ್ತೆ ರೂಪಾಂತರಗೊಳ್ಳುತ್ತೋ, ಅಲ್ಲಿ ಅವಾಗ ಏನಾಗುತ್ತೆ, ಅಲ್ಲಿ ಜೀನ್ಸ್ಗಳಾಗಿರ್ಬೋದು ಅಥವಾ ಕ್ರೋಮೋಸೋಮ್ಸ್ಗಳು ಮಿಸ್ ಆಗ್ಬೋದು ಅಥವಾ ಒಂದು ಎಕ್ಸ್ಟ್ರಾ ಆ್ಯಡ್ ಹೋಗ್ಬೋದು. ಈ ಮೈಟೋಸಿಸ್ ಮಿಯೋಸಿಸ್ ಸೆಲ್ ಡಿವಿಷನ್ಸ್ ಆಗಬೇಕಾದ್ರೆ ಅಥವಾ ಏನು ಆರ್ಡರ್ ಆಗಿ ಅರೇಂಜ್ ಆಗಬೇಕಾಗಿತ್ತು ಈ ರೀತಿ ಕ್ರೋಮೋಸೋಮ್ಸ್ಗಳು, ಅದು ಇರ್ರೆಗ್ಯುಲರ್ ಆಗಿ ಅರೇಂಜ್ ಆಗಿರ್ಬೋದು. ಸೊ ಈ ಎಲ್ಲ ಕಾರಣದಿಂದಾಗಿ ಸೊ ಅಲ್ಲಿ ಏನಾಗುತ್ತೆ, ಜೆನೆಟಿಕ್ ಅಬರೇಷನ್ಸ್, ಆನುವಂಶಿಕ ವಿರೂಪ, ಅಲ್ಲಿ ಆರ್ಡರ್ ಹೋಗಿ ಡಿಸಾರ್ಡರ್ಸ್ ಕ್ರಿಯೇಟ್ ಆಗಿ ಈ ಒಂದು ಗೈನಾಂಡೋಮಾರ್ಫಿಸಮ್ ಎನ್ನುವಂತಹ ಒಂದು ಜೈವಿಕ ವಿದ್ಯಮಾನ ಅಥವಾ ಬಯೋಲಾಜಿಕಲ್ ಫಿನಾಮಿನನ್ ಉಂಟಾಗುವಂಥದ್ದು. ಸೊ ಇದು ಮೇನ್ ರೀಸನ್ ಯಾತಕ್ಕಾಗಿ ಗೈನಾಂಡೋಮಾರ್ಫಿಸಮ್ ಆರ್ಗ್ಯಾನಿಸಮ್ಸ್ನಲ್ಲಿ ಕಂಡು ಬರುತ್ತೆ ಅಂತ ಹೇಳಿ. ಮೇನ್ ರೀಸನ್ ಇಸ್ ಜೆನೆಟಿಕ್ ಅಬರೇಷನ್ಸ್. ಆ ಜೆನೆಟಿಕ್ ಅಬರೇಷನ್ಸ್ ಆಗೋದು ಯಾವುದಕ್ಕೋಸ್ಕರ? ಕ್ರೋಮೋಸೋಮಲ್ ಡಿಸಾರ್ಡರ್ ಅಥವಾ ಮ್ಯುಟೇಷನ್ ಉಂಟಾಗಿರುತ್ತೆ. ಸೊ ಆವಾಗ ಈ ಗೈನಾಂಡೋಮಾರ್ಫಿಸಮ್ ಎನ್ನುವಂತಹ ಒಂದು ಫಿನಾಮಿನನ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಕಂಡು ಬರುವಂಥದ್ದು. ಹಾಗಾದ್ರೆ ಈ ಗೈನಾಂಡೋಮಾರ್ಫಿಸಮ್ನ ಓದೋದ್ರಿಂದಾಗಿ ಏನೆಲ್ಲ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಟ್ ಹೆಲ್ಪ್ಸ್ ಇನ್ ಫೈಂಡಿಂಗ್ ದ ಜೆನೆಟಿಕ್ ಡೈವರ್ಸಿಟಿ ಇನ್ ರಿಲೇಟೆಡ್ ಸ್ಪೀಶೀಸ್. ಈ ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳಿದ್ರೆ ಆನುವಂಶಿಕ ವೈವಿಧ್ಯತೆ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಆನುವಂಶಿಕ ವೈವಿಧ್ಯತೆ. ಇವಾಗ ಈ ಒಂದು ಗೈನಾಂಡೋಮಾರ್ಫಿಸಮ್ ರೀಸೆಂಟ್ ಆಗಿ ಕಂಡು ಬಂದಿರುವಂಥದ್ದು ಡ್ರ್ಯಾಗನ್ ಫ್ಲೈಸ್ ನಲ್ಲಿ, ಹೌದಲ್ವಾ? ಈಗ ಡ್ರ್ಯಾಗನ್ ಫ್ಲೈಸ್, ಸ್ಕಾರ್ಲೆಟ್ ಸ್ಕಿಮ್ಮರ್ ಅನ್ನೋದು ಅದು ಒಂದು ಸ್ಪೀಶೀಸ್ ಡ್ರ್ಯಾಗನ್ ಫ್ಲೈಸ್ ಜಾತಿಯಲ್ಲಿ. ಅದೇ ರೀತಿ ಹಲವಾರು ರೀತಿಯ ಸ್ಪೀಶೀಸ್ಗಳಿದೆ ಡ್ರ್ಯಾಗನ್ ಫ್ಲೈಸ್ ಎನ್ನುವಂತಹ ಒಂದು ಫ್ಯಾಮಿಲಿಲಿ. ಆ ಎಲ್ಲ ರಿಲೇಟೆಡ್ ಸ್ಪೀಶೀಸ್ ಅಲ್ಲಿ ಯಾವ ರೀತಿಯಾಗಿ ಜೀನ್ಸ್ಗಳು ಎವಾಲ್ವ್ ಆಗಿದೆ, ಯಾವ ರೀತಿ ಅದರಲ್ಲಿ ಡಿಫ್ರೆನ್ಸ್ ಉಂಟಾಗಿದೆ ಅಂತ ಅನ್ನೋದನ್ನ ನಾವು ಈ ಗೈನಾಂಡೋಮಾರ್ಫಿಸಮ್ ಓದೋದ್ರಿಂದಾಗಿ ತಿಳ್ಕೊಬಹುದು. ಅದು ಇನ್ ಫ್ಯೂಚರ್ ಏನಾಗುತ್ತೆ, ಇಂತಹ ಸ್ಪೀಶೀಸ್ಗಳನ್ನ ಕನ್ಸರ್ವ್ ಮತ್ತೆ ಪ್ರಿಸರ್ವ್ ಅಂತಂದ್ರೆ ಸಂರಕ್ಷಣೆ ಮಾಡೋದಕ್ಕೆ ಹೆಲ್ಪ್ ಆಗುವಂಥದ್ದು. ಎರಡನೇದಾಗಿ ಏನನ್ನ ನೋಡ್ಬೋದು ಅಂತಂದ್ರೆ ಹೊಸ ರೋಗಗಳು. ಈಗಾಗಲೇ ನಮಗೆಲ್ಲ ತಿಳಿದಿದೆ, ಕರೋನಾ ವೈರಸ್ಸು ಕೂಡ ಒಂದು ಹೊಸ ಬಗೆಯಾದಂಥ ವೈರಲ್ ಫೀವರ್ ಅಂತಾನೆ ಹೇಳ್ಬೋದು, ವೈರಲ್ ಡಿಸೀಸ್ ಬಂದಿದೆ. ಈ ರೀತಿ ಗೈನಾಂಡೋಮಾರ್ಫಿಸಮ್ನ ಓದೋದ್ರಿಂದಾಗಿ ಹೊಸ ರೋಗಗಳು ಯಾತಕ್ಕಾಗಿ ಬರ್ತಾ ಇದೆ, ಅದು ಒಂದೇ ಸ್ಪೀಶೀಸ್ಗಳಿಗೆ ಯಾವ ರೀತಿಯಾಗಿ ಬದಲಾವಣೆಗಳಾಗ್ತಿದೆ, ಅದಕ್ಕೆ ಯಾವ ರೀತಿಯ ಲಕ್ಷಣಗಳು ಇದಕ್ಕೆ ಕಾರಣ ಅಂತೆಲ್ಲ ಈ ಗೈನಾಂಡೋಮಾರ್ಫಿಸಮ್ ಇಂದ ತಿಳ್ಕೊಬಹುದು. ಸೊ ದಟ್ ಈಸ್ ಕ್ಲೈಮೇಟ್ ಚೇಂಜ್ ಮತ್ತೆ ಎಕಾಲಜಿಕಲ್ ಎವಲ್ಯೂಷನ್ಸ್. ನಮ್ಮ ಎಕಾಲಜಿ, ನಮ್ಮ ವಾತಾವರಣ
ರೂಪುಗೊಂಡಂತೆ, ಎವಾಲ್ವ್ ಆದಂತೆ, ಕ್ಲೈಮೇಟ್ಗಳು ಚೇಂಜ್ ಆಗದಂತೆ ಹಲವಾರು ರೀತಿಯ ಡಿಸೀಸಸ್ಗಳು, ರೋಗಗಳು ಬರ್ತಾ ಹೋಗುತ್ತೆ. ಸೊ ಈ ಗೈನಾಂಡ್ರೋಮಾರ್ಫಿಸಮ್ ಈ ರೀತಿಯಾಗಿ ಬರುವಂತಹ ಕಾಯಿಲೆಗಳಾಗಿರ್ಬೋದು, ಮತ್ತೆ ಅದು ಅಫೆಕ್ಟ್ ಮಾಡುವಂತಹ ಸ್ಪೀಶೀಸ್ಗಳ ಮೇಲೆ ಅದು ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಅನ್ನೋದನ್ನೆಲ್ಲ ಈ ಒಂದು ಗೈನಾಂಡ್ರೋಮಾರ್ಫಿಸಮ್ ಇಂದ ನಾವು ತಿಳ್ಕೊಬಹುದು. ಫರ್ದರ್ ಥರ್ಡ್ ಪಾಯಿಂಟ್ ಹೇಳೋದಾದ್ರೆ, ಈ ಗೈನಾಂಡ್ರೋಮಾರ್ಫ್ಸ್ಗಳನ್ನ ಓದೋದ್ರಿಂದಾಗಿ ನಾವು ಮನುಷ್ಯ ಜಾತಿಯಲ್ಲೂ ಕೂಡ ನಾವು ಡಿಸೀಸಸ್ಗಳು ಏನಕ್ಕೆ ಬರೀ ಈಗ ಕೆಲವೊಂದು ಡಿಸೀಸಸ್ಗಳನ್ನ ನೋಡೋದಾದ್ರೆ ಹ್ಯೂಮನ್ಸಲ್ಲಿ, ಮನುಷ್ಯರಲ್ಲಿ ಕೇವಲ ಗಂಡಸರಿಗೆ ಪರ್ಟಿಕ್ಯುಲರ್ ಕಾಯಿಲೆಗಳು ಜಾಸ್ತಿ ಇರುತ್ತೆ, ಹೆಂಗಸರಿಗೆ ಇರಲ್ಲ. ಇನ್ನು ಕೆಲವೊಂದು ಕಾಯಿಲೆಗಳು ನೋಡೋದಾದ್ರೆ ಹೆಂಗಸರಿಗೆ ಜಾಸ್ತಿ ಅದು ಅಫೆಕ್ಟ್ ಆಗ್ತಿರುತ್ತೆ, ಅಂದರೆ ಅಟ್ಯಾಕ್ಸ್ ಜಾಸ್ತಿ ಫೀಮೇಲ್ಸಿಗೆ ಆಗುತ್ತೆ, ಮೇಲ್ಸಿಗೆ ಆಗಲ್ಲ. ಸೊ ಇದು ಯಾತಕ್ಕಾಗ್ತಿದೆ ಅಂತ ಅನ್ನೋದನ್ನೆಲ್ಲ ನಾವು ಈ ಗೈನಾಂಡ್ರೋಮಾರ್ಫಿಸಮ್ ಎನ್ನುವಂತಹ ಸ್ಟಡಿ ಮೂಲಕ ನಾವು ತಿಳ್ಕೊಬೋದು. ಇದು ಇದರ ಅಡ್ವಾಂಟೇಜಸ್, ಗೈನಾಂಡ್ರೋಮಾರ್ಫಿಸಮ್ ಓದೋದರ ಅಡ್ವಾಂಟೇಜಸ್, ಇದರ ಒಂದು ಇಂಪಾರ್ಟೆನ್ಸ್ ಅಂತಲೇ ಹೇಳ್ಬೋದು. ಈಗ ನಾನು ಹೇಳಿದೆ ಡ್ರ್ಯಾಗನ್ ಫ್ಲೈಸ್ನಲ್ಲಿ ಇದು ಕಂಡು ಬಂದಿದೆ ಅಂತ ಅಂದ್ಬಿಟ್ಟು. ಈ ಒಂದು ನೆಕ್ಸ್ಟ್ ನಾವೇನು ನೋಡ್ತೀವಿ 2 ಸ್ಲೈಡ್ಸ್, ಒಂದು ಡ್ರ್ಯಾಗನ್ ಫ್ಲೈ ಬಗ್ಗೆ, ಇನ್ನೊಂದು ಕೋಲೆ ವೆಟ್ಲ್ಯಾಂಡ್ಸ್ ಬಗ್ಗೆ. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಇಂಪಾರ್ಟೆನ್ಸ್ ಆಗಿದೆ. ಮೊದಲನೇದಾಗಿ ಡ್ರ್ಯಾಗನ್ ಫ್ಲೈ ಅನ್ನೋದು ಒಂದು ಇನ್ಸೆಕ್ಟ್ಸ್ ಅಂತ ಅಂದರೆ ಹಾರಾಡುವಂತಹ ಒಂದು ಸ್ಮಾಲ್ ಬರ್ಡ್ಸ್ ಅಂತ ಅನ್ಬೋದು. ಹಾರಾಡೋ ಚಿಟ್ಟೆಗಳು, ಲೈಕ್ ಆ ರೀತಿಗೆ ಇನ್ಸೆಕ್ಟ್ಸ್ಗಳು, ಸ್ಮಾಲ್ ಬರ್ಡ್ಸ್ ಅಂತ ಅನ್ಬೋದು. ಸೊ ಇದು ಯಾವ ಆರ್ಡರ್ ಮತ್ತು ಕ್ಲಾಸ್ಗೆ ಸೇರಿದೆ ಅಂತ ಅಂದ್ಬಿಟ್ಟು ಫಸ್ಟ್ ನಮಗೆ ಗೊತ್ತಿರಬೇಕು. ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ತುಂಬಾ ಕೇಳ್ತಾರೆ, ಮತ್ತು UPSCನಲ್ಲೂ ಸಮ್ಟೈಮ್ಸ್ ಅವರು ಕೇಳ್ಬೋದು. ಆರ್ಡರ್ ಓಡೋನೇಟಾ ಮತ್ತು ಕ್ಲಾಸ್ ಇನ್ಸೆಕ್ಟಾ ಎನ್ನುವಂತಹ ಆರ್ಡರ್ ಮತ್ತು ಕ್ಲಾಸ್ಗೆ ಈ ಡ್ರ್ಯಾಗನ್ ಫ್ಲೈಸ್ ಬಂದಿದೆ. ಅಡಲ್ಟ್ ಡ್ರ್ಯಾಗನ್ ಫ್ಲೈಸ್ನ ನಾವು ಕಂಡುಹಿಡಿಬಹುದು, ಅದರ ಲಕ್ಷಣಗಳು ನೋಡಿದ ತಕ್ಷಣ ಅದು ಹೊರಗಡೆ ನೋಡೋದಕ್ಕೆ ಎಕ್ಸ್ಟರ್ನಲ್ ಫೀಚರ್ಸ್ಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಅದು ನೋಡೋದಕ್ಕೆ ತುಂಬ ಉದ್ದವಾಗಿ ಮಲ್ಟಿಫೇಸೆಟೆಡ್ ಐಸ್ ಅಂತ ಅಂದರೆ ಬಹುಮುಖಿ ಕಣ್ಣುಗಳನ್ನು ಹೊಂದಿರ್ತದೆ. ಸೊ ಬಹುಮುಖಿ ಕಣ್ಣುಗಳು, ಈ ಬಹುಮುಖಿ ಕಣ್ಣುಗಳನ್ನ ಹೊಂದಿರುತ್ತೆ. 2 ಪೇರ್ಸ್ ಆಫ್ ಸ್ಟ್ರಾಂಗ್ ಟ್ರಾನ್ಸ್ಪರೆಂಟ್ ವಿಂಗ್ಸ್, 2 ಪೇರ್ ಟ್ರಾನ್ಸ್ಪರೆಂಟ್ ಸ್ಟ್ರಾಂಗ್ ವಿಂಗ್ಸ್, ರೆಕ್ಕೆಗಳು ಅಂತಾನೆ ಪಾರದರ್ಶಕವಾದಂತಹ ರೆಕ್ಕೆಗಳನ್ನು ಹೊಂದಿರುತ್ತೆ. ಸಮ್ಟೈಮ್ಸ್ ಆ ರೆಕ್ಕೆಗಳ ಮೇಲೆ ಕಲರ್ ಪ್ಯಾಚಸ್ಗಳಿರ್ಬೋದು, ಮತ್ತೆ ಅದಕ್ಕೆ ಉದ್ದವಾದಂತಹ ಬಾಡಿ ಹೊಂದಿರುತ್ತೆ. ಸೊ ನೀವು ಈ ಪಿಕ್ಚರ್ ಅಲ್ಲಿ ನೋಡ್ಬೋದು, ಇಟ್ ಹ್ಯಾಸ್ ಅನ್ ಎಲಾಂಗೇಟೆಡ್ ಬಾಡಿ, ಉದ್ದವಾದಂತಹ ಬಾಡಿ ಇದೆ. ಮಲ್ಟಿಫೇಸೆಟೆಡ್ ಐಸ್ ಅಂದರೆ ಬಹುಮುಖಿ ಕಣ್ಣುಗಳನ್ನು ಹೊಂದಿರುತ್ತೆ. 2 ಪೇರ್ ಅಂತಂದರೆ 4 ರೆಕ್ಕೆಗಳು, ಅದು ಕೂಡ ಟ್ರಾನ್ಸ್ಪರೆಂಟ್ ಪಾರದರ್ಶಕವಾಗಿರುವಂತಹ ರೆಕ್ಕೆಗಳನ್ನು ಹೊಂದಿರುತ್ತೆ. ಆ ರೆಕ್ಕೆಗಳು ತುಂಬಾನೇ ಸ್ಟ್ರಾಂಗ್ ಆಗಿ ಇರುವಂಥದ್ದು. ಇದು ಡ್ರ್ಯಾಗನ್ ಫ್ಲೈಸ್. ಮತ್ತೆ ಈ ಡ್ರ್ಯಾಗನ್ ಫ್ಲೈಸ್ಗಳನ್ನ ನಾವು ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಏನು ಇದು ಬಯೋ ಇಂಡಿಕೇಟರ್ಸ್ ಅಂತ ಅಂದ್ರೆ, ಇವು ಕೂಡ ಜೀವಿಗಳೇ, ಲೈಕ್ ಪ್ಲಾಂಟ್ಸ್ ಆಗಿರ್ಬೋದು, ಪ್ಲಾಂಕ್ಟನ್ಸ್, ಆನಿಮಲ್ಸ್, ಮೈಕ್ರೋಬ್ಸ್ಗಳು, ಈ ರೀತಿಯಾದಂತಹ ಒಂದು ಜೀವಿಗಳು. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಒಂದು ನ್ಯಾಚುರಲ್ ಎಕೋಸಿಸ್ಟಮ್, ಒಂದು ಏರಿಯಾದಲ್ಲಿ ಒಂದು ನಮ್ಮ ಸುತ್ತಮುತ್ತಲಿನ ವಾತಾವರಣದ ಸ್ಟೇಟಸ್, ಅದು ಪೊಲ್ಯೂಟ್ ಆಗಿದೆಯೋ, ಮಾಲಿನ್ಯಗೊಂಡಿದೆಯೋ ಅಥವಾ ಚೆನ್ನಾಗಿದೆಯೋ, ಅಲ್ಲಿರುವಂಥ ಏರ್ ಕಂಡೀಷನ್ಸ್ಗಳೇನಿದೆ ಆ ಒಂದು ಎನ್ವೈರ್ನ್ಮೆಂಟಲ್ಲಿ, ಸೊ ಈ ಒಂದು ಎಲ್ಲ ರೀತಿಯಾಗಿ ಒಂದು ಜಡ್ಜ್ ಮಾಡೋದಕ್ಕೆ, ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ, ಮೌಲ್ಯಮಾಪನ ಮಾಡೋದಕ್ಕೆ ಈ ಒಂದು ಬಯೋ ಇಂಡಿಕೇಟರ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಲೈಕೆನ್ಸ್ಗಳನ್ನ ನೀವು ನೋಡಿರ್ಬೋದು. ಈಗ ದೊಡ್ಡ ಮರಗಳ ಟ್ರಂಕ್ಸ್ನ ನೀವು ನೋಡಿದ್ರೆ, ಬುಡನ, ಅಲ್ಲಿ ಇದು ಮರ ಅಂತಂದ್ರೆ ಅಲ್ಲಿ ವೈಟ್ ಪ್ಯಾಚಸ್ಗಳನ್ನ ಹೊಂದಿರುತ್ತೆ ಆ ಮರದ ಮೇಲೆ. ಸೊ ಯೂಶುವಲಿ ನೀವು ನೋಡಿರ್ಬೋದು, ಆ ವೈಟ್ ಪ್ಯಾಚಸ್ಗಳೇ ಈ ಲೈಕನ್ಸ್. ಯಾವ ಏರಿಯಾದಲ್ಲಿ ಅಥವಾ ಜಾಗದಲ್ಲಿ ಈ ಲೈಕನ್ಸ್ಗಳು ಅಂದರೆ ಪ್ಯಾಚಸ್ಗಳು, ಮರದ ಮೇಲಿನ ಪ್ಯಾಚಸ್ಗಳು ತುಂಬ ಇರುತ್ತೋ ಅಲ್ಲಿ ಏರ್ ಪೊಲ್ಯೂಷನ್ಸ್ ತುಂಬಾನೇ ಕಡಿಮೆ ಇದೆ ಅಂತ ಹೇಳಿ ಅರ್ಥ. ಸೊ ದೇ ಆರ್ ಇಂಡಿಕೇಟಿಂಗ್ ದಟ್ ದ ಏರಿಯಾ ಈಸ್ ಕ್ಲೀನ್, ದಟ್ ಈಸ್ ಇಟ್ ಈಸ್ ಪೊಲ್ಯೂಷನ್ ಫ್ರೀ ಅಥವಾ ಏರ್ ಪೊಲ್ಯೂಷನ್ ಅಲ್ಲಿ ಕಡಿಮೆ ಇದೆ ಅಂತ ಅಂದ್ಬಿಟ್ಟು ಇಂಡಿಕೇಟ್ ಮಾಡುತ್ತೆ. ಸೊ ದೀಸ್ ಆರ್ ಬಯೋ ಇಂಡಿಕೇಟರ್ಸ್ ಆಫ್ ಏರ್ ಪೊಲ್ಯೂಷನ್. ಹಾಗೇನೆ ಈ ಒಂದು ಡ್ರ್ಯಾಗನ್ ಫ್ಲೈಸ್ ಕೂಡ ಬಯೋ ಇಂಡಿಕೇಟರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಈ ಬಯೋ ಇಂಡಿಕೇಟರ್ಸ್ ಏನು ಮಾಡುತ್ತೆ, ದೇ ಅಸೆಸಸ್ ದ ಹೆಲ್ತ್ ಆಫ್ ದ ನ್ಯಾಚುರಲ್ ಎಕೋಸಿಸ್ಟಮ್. ಒಂದು ಎನ್ವೈರನ್ಮೆಂಟಿನ ಎಕೋಸಿಸ್ಟಮ್ ಅಲ್ಲಿ ಅದು ಯಾವ ರೀತಿ ಇದೆ, ಅದರ ಹೆಲ್ತ್ನ ಸ್ಟೇಟಸ್ ಬಗ್ಗೆ ವಿವರವನ್ನು ಕೊಡುತ್ತೆ. ಸೊ ಇದು ಕೂಡ ಡ್ರ್ಯಾಗನ್ ಫ್ಲೈಸ್ ಬಯೋ ಇಂಡಿಕೇಟರ್ಸ್ ಆಗಿ ಆಕ್ಟ್ ಮಾಡುತ್ತೆ. ನಂತರ ಈ ಒಂದು ಡ್ರ್ಯಾಗನ್ ಫ್ಲೈಸ್ ಸ್ಕಾರ್ಲೆಟ್ ಸ್ಕಿಮ್ಮರ್ ಕಂಡು ಬಂದದ್ದು ಕೋಲೆ ವೆಟ್ಲ್ಯಾಂಡ್ಸ್ ಕೇರಳದಲ್ಲಿ ಅಂತ ಹೇಳಿದೆ. ಹಾಗಾದ್ರೆ ಈ ಕೋಲೆ ವೆಟ್ಲ್ಯಾಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ UPSC ಅಥವಾ KPSC ಆಗಿರ್ಬೋದು. ಸೊ ತುಂಬಾನೇ ಇಂಪಾರ್ಟೆಂಟ್. ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಬಿಟ್ಟು, ಸೊ ಯಾವ ವೆಟ್ಲ್ಯಾಂಡ್ಸ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ನೀವು ಯಾವ ವೆಟ್ಲ್ಯಾಂಡ್ ಅಂತ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ನಮಗೆ ಗೊತ್ತಿರಬೇಕು. ಸೊ ಮೊದಲನೇದಾಗಿ ಇದರ ಎಕ್ಸ್ಟೆನ್ಷನ್ ನೋಡೋದಾದ್ರೆ, ಇದು ಇರುವಂಥದ್ದು ಕೇರಳದಲ್ಲಿ. ಸೊ ಅದು ಎಷ್ಟು ಸ್ಪ್ರೆಡ್ ಆಗಿರುವಂಥದ್ದು ತ್ರಿಸೂರ್ ಮತ್ತೆ ಮಲಪ್ಪುರಂ ಡಿಸ್ಟ್ರಿಕ್ಟ್ ಆಫ್ ಕೇರಳದಲ್ಲಿ ಇದು ಎಕ್ಸ್ಟೆನ್ಷನ್ ಇರುವಂಥದ್ದು, ಸ್ಪೆಷಲಿ ಇನ್ ಕೇರಳ.
ಮತ್ತೆ ಇನ್ನೊಂದು ಹೇಳೋದಾದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಇದು ರಾಮ್ಸರ್ ಸೈಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಮತ್ತೆ ಇದನ್ನ IBA ನಲ್ಲಿ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ದಟ್ ಈಸ್ IBA ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಬರ್ಡ್ ಅಂಡ್ ಬಯೋಡೈವರ್ಸಿಟಿ ಏರಿಯಾದಲ್ಲೂ ಕೂಡ ಇದನ್ನ ಇನ್ಕ್ಲೂಡ್ ಮಾಡೋದಾಗಿದೆ. ಸೊ ದಿಸ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಆಲ್ಸೋ ರಾಮ್ಸರ್ ಸೈಟ್ ಅಂತ ಹೇಳ್ಬಿಟ್ಟು ಕರೀತಾರೆ. So the next most important point is it accounts for more than 40% of the rice production in the state. Kerala state ನಲ್ಲಿ ಪ್ಯಾಡಿ ಫೀಲ್ಡ್ಸ್ಗಳು ಜಾಸ್ತಿ ಕಂಡು ಬರುತ್ತೆ. ಸೊ ದಟ್ ಈಸ್ ರೈಸ್ ಪ್ರೊಡಕ್ಷನ್ ಜಾಸ್ತಿ ಇದೆ. ಒಂದು ಕೇರಳದಲ್ಲಿ 100% ರೈಸ್ ಪ್ರೊಡ್ಯೂಸ್ ಆಗ್ತಿದೆ ಅಂತಂದರೆ ಅದರಲ್ಲಿ 40% ರೈಸ್ ಪ್ರೊಡಕ್ಷನ್ ಬರುವಂಥದ್ದೇ ಈ ಕೋಲೆ ವೆಟ್ಲ್ಯಾಂಡ್ ಇಂದ ಬರುವಂಥದ್ದು. ಸೊ ಹಾಗಾಗಿ ಈ ಒಂದು ಕೋಲೆ ವೆಟ್ಲ್ಯಾಂಡ್ಸ್ ದೇ ಆರ್ ವೆರಿ 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 ಮಹತ್ವವಾಗಿದೆ. ಸೊ ದಟ್ ಈಸ್ ದೇ ಆರ್ ವೆರಿ ಸಿಗ್ನಿಫಿಕೆಂಟ್. ಇದು ಎಲ್ಲಿ ಸಿಚುಯೇಟ್ ಆಗಿದೆ ಅಂತಂದರೆ ಸೆಂಟ್ರಲ್ ಏಷ್ಯನ್ ಫ್ಲೈ ವೇ ಆಫ್ ಮೈಗ್ರೇಟರಿ ಬರ್ಡ್ಸ್ ಎನ್ನುವಂತಹ ಒಂದು ರೀಜನ್ನಲ್ಲಿ ಸಿಚುಯೇಟ್ ಆಗಿದೆ. ಹಾಗೆಯೇ ಈ ಒಂದು ಜಾಗದಲ್ಲಿ ನಾವು ಫ್ರೆಶ್ ವಾಟರ್ ಸ್ಪೀಶೀಸ್ ಸದರ್ನ್ ವೆಸ್ಟರ್ನ್ ಘಾಟ್ಸ್ ಏನಿದೆ, ವೆಸ್ಟರ್ನ್ ಘಾಟ್ಸ್ ಅಂತ ಏನು ಹೇಳ್ತೀವಿ ಅದು ಸದರ್ನ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಇರುವಂತಹ ಸ್ಥಳೀಯ ಫ್ರೆಶ್ ವಾಟರ್ ಫಿಶ್ ಸ್ಪೀಶೀಸ್ನ ನಾವು ಈ ಜಾಗದಲ್ಲಿ ಕಾಣಬಹುದು. ಸೊ ನೆಕ್ಸ್ಟ್ ದ ಸೊಸೈಟಿ ಆಫ್ ಓಡೋನೆಟ್ ಸ್ಟಡೀಸ್ ಅಂತ ಹೇಳಿದ್ರೆ ಈ ಓಡೋನೆಟ್ ಅನ್ನೋದು ದೇ ಆರ್ ಅ ಆರ್ಡರ್ ಅಥವಾ ಒಂದು ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಈ ಓಡೋನೆಟ್ಸ್ಗಳು ಏನಂತ ಅಂದ್ರೆ ಓಡೋನೆಟ್ಸ್ ಅಂತ ಹೇಳಿದ್ರೆ ಫ್ಲೈಯಿಂಗ್ ಇನ್ಸೆಕ್ಟ್ಸ್ಗಳಂತ ಹೇಳ್ತೀವಿ. ಓಡೋನೆಟ್ ಸ್ಟಡೀಸ್ ಅಂತಂದ್ರೆ ಫ್ಲೈಯಿಂಗ್ ಇನ್ಸೆಕ್ಟ್ ಸ್ಟಡೀಸ್ ಅಂತಾನೆ ಹೇಳ್ಬೋದು. ಹಾರಾಡೋ ಲೈಕ್ ಸ್ಮಾಲ್ ಇನ್ಸೆಕ್ಟ್ಸ್ಗಳು ಏನಿರುತ್ತೆ ಈ ಹಾರಾಡೋ ಹಕ್ಕಿಗಳು ಅಥವಾ ಫ್ಲೈಯಿಂಗ್ ಇನ್ಸೆಕ್ಟ್ಸ್ ಬಗ್ಗೆ ಸ್ಮಾಲ್ ಇನ್ಸೆಕ್ಟ್ಸ್ ಬಗ್ಗೆ ಸ್ಟಡಿ ಮಾಡುವಂಥದ್ದೇ ಈ ಓಡೋನೆಟ್ ಸ್ಟಡೀಸ್. ಫಾರ್ ಎಕ್ಸಾಂಪಲ್ ಈ ಓಡೋನೆಟ್ಸ್ಗಳಿಗೆ ಎಕ್ಸಾಂಪಲ್ಸ್ನ ನಾವು ನೋಡೋದಾದ್ರೆ ಒಂದು ಡ್ರ್ಯಾಗನ್ ಫ್ಲೈಸ್, ಇನ್ನೊಂದು ಡ್ಯಾಮ್ಸೆಲ್ ಫ್ಲೈಸ್ ಅಂತ ಹೇಳ್ತೀವಿ, ಇನ್ನೊಂದು ಡ್ಯಾಮ್ಸೆಲ್ ಫ್ಲೈಸ್. ದೀಸ್ ಟು ಆರ್ ಓಡೋನೆಟ್ಸ್ಗೆ ಸೇರುವಂಥದ್ದು. ಸೊ 2018 ಇಂದ 2018ನೇ ಇಸ್ವಿಯಿಂದ ಸೊಸೈಟಿ ಫಾರ್ ಓಡೋನೆಟ್ ಸ್ಟಡೀಸ್ ಈ ಓಡೋನೆಟ್ಸ್ ಬಗ್ಗೆ ಸರ್ವೆಯನ್ನ ಕೋಲೆ ವೆಟ್ಲ್ಯಾಂಡ್ಸ್ನಲ್ಲಿ ಮಾಡ್ತಾ ಇದೆ. ಸೊ ಇದುವರೆಗೂ ಈ ಒಂದು ವೆಟ್ಲ್ಯಾಂಡಿಂದ ಕೋಲೆ ವೆಟ್ಲ್ಯಾಂಡಿಂದ 37 ಜೀವಿಗಳನ್ನ ಡ್ರ್ಯಾಗನ್ ಫ್ಲೈಸ್ ಮತ್ತು ಡ್ಯಾಮ್ಸೆಲ್ ಫ್ಲೈಸ್ಗಳ ಬಗ್ಗೆ ಸರ್ವೆಯನ್ನ ಮಾಡಲಾಗ್ತಿದೆ. ಸೊ ಈ ಒಂದು ಓಡೋನೆಟ್ ಸರ್ವೆ ಆಫ್ ಓಡೋನೆಟ್ ಸ್ಟಡೀಸ್ ಇದು ಕೋಲೆ ವೆಟ್ಲ್ಯಾಂಡ್ಸ್ ಬಗ್ಗೆ. ಸೊ ಇಷ್ಟು ಕೋಲೆ ವೆಟ್ಲ್ಯಾಂಡ್ಸ್ ಮತ್ತು ಡ್ರ್ಯಾಗನ್ ಫ್ಲೈಸ್ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಹೋಪ್ ದಿಸ್ ಗೈನಾಂಡ್ರೋಮಾರ್ಫಿಸಮ್ ಈಸ್ ಕ್ಲಿಯರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು. ವಿಲ್ ಸೂನ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ.